ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಕುಮಾರಣ್ಣ ಖಬರ್ದಾರ್, ನೀನೇನು ಮಾಡ್ಕೊಳಕ್ಕಾಗಲ್ಲ. ಎಂಥ ಡೈಲಾಗು. ಕುಮಾರಣ್ಣ ಖಬರ್ದಾರ್, ನೀನೇನು ಮಾಡ್ಕೊಳಕ್ಕಾಗಲ್ಲ. ನೋಡೋ, ಏನು ಮಾಡ್ಕೊಳಕ್ಕಾಗಲ್ಲ. ಎಂಥ ಮಾತು, ಎಂಥ ಮಾತು ಇದು. ಕುಮಾರಣ್ಣ ಖಬರ್ದಾರ್ ಬೋಲು, ಏನು ಮಾಡ್ಕೊಳಕ್ಕಾಗಲ್ಲ. ನಿನ್ನ ಕೈಲಿ ಏನು ಮಾಡ್ಕೊಳಕ್ಕಾಗಲ್ಲ. ಹಂಗಂದರೆ ಕುಮಾರಣ್ಣ ಕಾರ್ಯಕರ್ತರಿಗೆ ಕೋಪ ಬರದೇ ಉಂಟೆ ಪ್ರದೀಪ್ ಈಶ್ವರ್. ಅದಕ್ಕೆ ಅವರು ಪ್ರದೀಪ್ ಈಶ್ವರ್ಗೆ ತಕ್ಕಂತೆ ಎಲ್ಲ ರೀತಿ ಭಾಷೆನಲ್ಲೂ ಮಾತಾಡಿ ಬೈದು ಜಗಳ ಕಾಯ್ದು ನಿಮ್ಮ ಮೇಲೆ ಚಪ್ಪಲಿ ಎಸೆತ ಮಾಡಿದ್ದಾರೆ. ಚಪ್ಪಲಿ ಎಸೆತ ಬಂತು. ಯಾಕೆ ಮಾಡಿದ್ರು? ಅಲ್ಲೇನು ಕಲ್ಲು ಸಿಕ್ಕಲ್ವಲ್ಲ, ಅವ್ರು ಇನ್ನೇನು ಮಾಡ್ತಾರೆ? ಕಲ್ಲು ಸಿಕ್ಕಲ್ಲ ಹಂಗಂದ್ರೆ ಚಪ್ಪಲಿನೇ ಸಿಗೋದು, ಚಪ್ಪಲಿನೇ ಎಸಿಬೇಕಾಯ್ತು. ಇಲ್ಲ ಕಲ್ಲೇನಾದ್ರು ಸಿಕ್ಕಿದ್ರೆ ಕಲ್ಲೇ ಎಸ್ತಿರೋರು. ಅದು ಇನ್ನೊಂದು ಥರಕ್ಕೆ ಶುರು ಆಗಿರೋದು. ಇವರು ಬೇಕು ಅಂತ ಎಲ್ಲ ರೌಡಿಸಮ್ಗಳು ಗೂಂಡಾಗಳು ಕಲ್ಲಿಗೆ ಜೋಡಿಸ್ಕೊಂಬಂದಿದ್ರು ಅಂತ. ಹೆಂಗಂದ್ರೆ ಹಿಂಗೆ, ಹಿಂಗಂದ್ರೆ ಹಂಗೆ. ಆದರೆ ನೀವು ಹೇಳಿದ್ದು ಸರಿಗಿತ್ತಲ್ಲ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್, ನಿಮ್ಮನ್ನು ಯಾರೀ ಆ ಸಮಾಜದಲ್ಲಿ MLA ಮಾಡಿದ್ದು ಅಂತ ಕೇಳಿದ್ರೆ ಜನನೇ, ಆ ಜನಕ್ಕೆ ನಾವು ಹೆಂಗೆ ಯಾವ ರೀತಿ ಹೇಳೋದು? ಯಾಕ್ರಿ ಓಟ್ ಹಾಕಿದ್ರಿ ಅಂತ ಕೇಳೋಣ ಅವ್ರನ್ನ. ಅವರು ಏನೋ ಯಾರಿಗಾದ್ರೂ ಗೊತ್ತಾ ಯಾವ MLA ಆಗೋನು MLA ಆಗೋಂಥ ವ್ಯಕ್ತಿ ಮನಸ್ಸಲ್ಲಿ ಏನಿದೆ, ಅವನೇನು ಮಾಡ್ತಾನೆ, ಹೆಂಗಾಗ್ಬೋದು ನಾಳೆ? ಎಲ್ಲ ಹೇಳ್ತಾ ಇದ್ದೀರಲ್ಲ, ಅವನು ಯಾರು MLA ಮಾಡಿದ್ರು ಪುಣ್ಯಾತ್ಮರು ಹಂಗಂತಾರೆ. ಆ ಪುಣ್ಯಾತ್ಮರು ಯಾರು? ಚಿಕ್ಕಬಳ್ಳಾಪುರದವರು. ಚಿಕ್ಕಬಳ್ಳಾಪುರದ ಜನ ಕಣ್ಣು ಮುಚ್ಕೊಂಡು ಒತ್ಬಿಟ್ರು. ಏನಂತ? ಫ್ರೀ ಬೇಸ್ ಸಿಗ್ತದಲ್ಲ ಅಂತ. ಫ್ರೀ ಬೇಸ್ 5 kg ಅಕ್ಕಿ, ಬಸ್ಸು ಮತ್ತು 2,000 ರೂಪಾಯಿ, ಮತ್ತು ಇನ್ನೊಂದು ಯಾವುದೋ ಕೊಟ್ರಲ್ಲಪ್ಪ. ಇದನ್ನು ನೋಡಿ ಏನು ಮಾಡಿದ್ರು? ದಬ 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 ಅಂತ ಓದ್ತವ್ರು ಚಿಕ್ಕಬಳ್ಳಾಪುರದ ಜನ. ತಗೊಳ್ಳಿ, ಈಗ ಒತ್ತಿಸ್ಕೊತಾವ್ರೆ ಅವರೇ. ಅವ್ರವ್ರಿಗೇನು ಕೆಲಸ ಮಾಡಿಲ್ಲ, ಕೆಲಸ ಮಾಡೋಕ್ಕೆ ಬರಲ್ಲ. ಮೊದಲನೇ ಸತಿ MLA ಅವನು ಇನ್ನೊಂದು ಸತಿ ಸೋತು ಗೆದ್ದು ಬಂದರೆ, ಸೋಲ್ಬೇಕು, ಸೋತ್ಬಿಟ್ಟು ಗೆದ್ದು ಬಂದರೆ ಅವನು ಮುಂದೆ ಏನಾದ್ರು ಕೆಲಸ ಮಾಡೋದು ಹೆಂಗೆ ಅಂತ ಅನ್ನೋದು ತಿಳ್ಕೊತಾನೆ. ಇಲ್ಲ ಹಂಗಂದ್ರೆ ತಿಳ್ಕೊಳ್ಳಲ್ಲ. ಕಾರಣ ಏನು ಹೇಳಿ, ದಿಢೀರ್ ಗೆದ್ದುಬಿಟ್ರೆ ತಲೆ ನಿಲ್ಲಲ್ವಂತೆ. ಅದೇ ಆಗಿರೋದು. ಇವನು ಟ್ಯೂಷನ್ ಮಾಸ್ಟ್ರ್ ಅಂತೆ. ಟ್ಯೂಷನ್ ಮಾಸ್ಟ್ರ್ ಬಾಯಲ್ಲಿ ಎಂತೆಂಥ ಭಾಷೆ ಬರ್ತದೆ ಮಕ್ಕಳಿಗೆ. ಇವನು ಇನ್ನೆಷ್ಟರ ಮಟ್ಟಿಗೆ ಟ್ಯೂಷನ್ ಹೇಳ್ಬೋದು ಪ್ರದೀಪ್ ಈಶ್ವರು. ಪ್ರದೀಪ್ ಈಶ್ವರು ಕುಮಾರಸ್ವಾಮಿಯವರು ಅವರ ಕಾಲಿನ ಧೂಳಕ್ಕೂ ಸಮ. ಅವರನ್ನು ನೀವು ಎದುರಾಕೊಂಡು ಅವ್ರನ್ನ ವಿರೋಧ ಮಾಡಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಹೌದು, ಅವರು ನಿನ್ನ ಜಾಗದ ಬಗ್ಗೆ ಅವ್ರು ಏನು ಹೇಳಿದ್ದಾರೆ? ತಪ್ಪು ಹೇಳಿದ್ರ? ಕೋರ್ಟಲ್ಲಿ ಅದು ಸ್ಟೇ ಆಗಿದೆಯಲ್ಲಪ್ಪ, ಏನದು ಅಂತ ಹೇಳಿದ್ದಾರೆ. ಅದು ತಪ್ಪ? ಕೋರ್ಟಲ್ಲಿ ಹೋಗಿತ್ತು ಅಲ್ವಾ? ಕೋರ್ಟಲ್ಲಿ ಸ್ಟೇ ಆಗಿದೆ ಅಲ್ವಾ? ಅದಕ್ಕೆ ಆಗಿದ ಮೇಲೆ ಇನ್ನೇನಿದೆ ಅದು? ಅಲ್ಲ, ಅದನ್ನೇ ಒಂದು ದೊಡ್ಡ ವಿಷಯನೀಗ ತಗೊಂಡು ಹಿಂಗೆಲ್ಲ ನನ್ನ ಜಾತಿ ನಿಂದನೆ ಮಾಡಿದ್ರು, ನಾನು ಹಂಗೆ ಹಿಂಗೆ, ನಾ ಬ್ಯಾಕ್ವರ್ಡು, ನೀ ಬ್ಯಾಕ್ವರ್ಡಾರು ಆಗಿರೋ ಇನ್ನೇನು ಹೇಳ್ತಾರಲ್ಲ ಹಂಗೆ. ನೀ ಯಾವ ವರ್ಡ್ ಆದರೆ ಏನಯ್ಯ ಅಲ್ಲಿಗೆ? ಅವ್ರಿಗೆ SC ಆದ್ರೇನು, ST ಆದ್ರೇನು? ಅವ್ರು ಹೇಳಿದ್ರ ನಿಮ್ಮನ್ನ ST ಅಂತನೂ ಮತ್ತಿಲ್ಲ ಬ್ಯಾಕ್ವರ್ಡು ಅಂತ ಹೇಳಿದ್ರ ಕುಮಾರಣ್ಣ? ಅವ್ರನ್ನ ಯಾಕೆ ನಿಂದಿಸ್ತೀಯ ನೀನು? ಹೇಳು. ಅವ್ರೇನು ಎಂಥ ದೊಡ್ಡ ಮಾತು ಹೇಳಿದ್ರು ಗೊತ್ತಾ? ಎಲ್ಲ ಅವ್ರ ಕಾರ್ಯಕರ್ತರಿಗೆ ಒಂದೇ ಮಾತು ಹೇಳಿದ್ರು, ಸಾವಧಾನವಾಗಿರಿ, ಯಾರು ಕಾನೂನಿಗೆ ಕೈಗೆ ತಗೋಬೇಡಿ, ಸ್ವಲ್ಪ ತಾಳ್ಮೆಯಿಂದ ಸಮಜಾಯಿಸಿ ಉತ್ತರ ನೀಡೋಣ, ಇವತ್ತಲ್ಲ ನಾಳೆ ಅದಕ್ಕೆ ಸರಿಯಾದ ತಕ್ಕ ಉತ್ತರ ಕೊಡೋಣ, ಬೇಡ ಹಂಗಂತ ಹೇಳಿದ್ರು. ಇನ್ನು ಅದಕ್ಕಿಂತ ದೊಡ್ಡ ಮಾತು ಇನ್ಯಾವುದು ಹೇಳಬೇಕು? ಇನ್ಯಾವುದ್ರೂ ಹೇಳಬೇಕು? ಪ್ರದೀಪ್ ಈಶ್ವರ್ಗೆ ಏನಾಗಿದೆ ಅಂದರೆ, ಏನೋ ಆದಿಲ್ ಹೋಗ ಬಾರಮ್ಮ ಮನೆಗೆ ಹೋಗಮ್ಮ ಅಂತ ನಂಗೆ ಆದಿಲಿ ಬೀದಿಲಿ ಸುತ್ತಾಡ್ಕೊಂಡು ನಿಂತಿದ್ದ. ಅವನಿಗೆ ಆ ಕಾಂಗ್ರೆಸ್ನವರು ಬುದ್ಧಿ ಇಲ್ಲದೆ ಟಿಕೆಟ್ ಕೊಟ್ಬಿಟ್ರು. ಟಿಕೆಟ್ ಕೊಟ್ಬಿಟ್ಟು ಏನಾಯಿತು, ಇವನಿಗೆ ತಲೆ ನಿಲ್ದಿದ್ದಂಗೆ ಆಗೋಯ್ತು. ಅಲ್ಲಿ ಸ್ವಲ್ಪ ಸುಧಾಕರ್ಗೆ ಸ್ವಲ್ಪ ಜನ ವಿರೋಧ ಇದ್ದವ್ರು ಏನು ಮಾಡಿದ್ರು ಗೊತ್ತಾ? ಇಲ್ಲ, ಇವನ್ನ ಸುಧಾಕರ್ಗೆ ಪಾಠ ಕಲ್ಸೋಣ ಅಂತ ಹೋಗಿ ಈಗ ಇವ್ನಿಗೆ ಓಟ್ ಹಾಕ್ಬಿಟ್ಟು ಇವರೇ ಕಲಿತಾವ್ರೆ. ಈಗ ಎಲ್ಲರೂ ಓಟ್ ಹಾಕ್ದವ್ರೆ ಕಲಿತಾವ್ರೆ ಪಾಠ.
ಯಾಕೆ ಹೆಂಗಪ್ಪ ನಾವು ಹಾಕಿದ್ವಿ ಇವನಿಗೆ, ಏನಪ್ಪ ಮಾಡೋದು ಇವನ್ನ, ಯಾವ ರೀತಿ ಸಂಭಾಲಿಸ್ಕೊಳ್ಳೋದು ಅಂತ. ಅಲ್ಲ ರೀ, ನಾಡಪ್ರಭು ಕೆಂಪೇಗೌಡರ ದಿನಾಚರಣೆ, ನಾಡಪ್ರಭು 517 ವರ್ಷಗಳು, 517 ವರ್ಷಗಳಾಗಿದೆ. ಇದು ನಾಡಪ್ರಭು ಕೆಂಪೇಗೌಡರ ದಿನ ಮಾಡೋಕ್ಕೋಸ್ಕರವಾಗಿ ಈಗ ನೀವು ಮಾಡ್ತಾ ಇರೋದು ಸರಿನಾ? ದಿನ ಮಾಡಬೇಕೋ ಇಲ್ಲ ನಿಮ್ಮ ಜಗಳನಿಗೆ ಸಂಧಾಯಿಸ್ಬೇಕೋ ಹೇಳಿ. MLA ಆದವರು ಯಾವ ರೀತಿ ಇರಬೇಕು? ಹೌದು, ಒಂದು ಮಾತು ಬರುತ್ತೆ ಬಿಡುತ್ತೆ, ಫಂಕ್ಷನ್ ಆಗೋವರೆಗೂ ನಾನು ಸದ್ದಿಲ್ಲದೆ ಇರಬೇಕಲ್ಲ. ಫಂಕ್ಷನಲ್ಲೇ ಕುಣಿತಾರೇನ್ರಿ? ಫಂಕ್ಷನಲ್ಲೇ ಕುಣಿತಾರ? ಇಲ್ಲಪ್ಪ ಅದು ಇರಲಿ, ನಾಳೆ ಮಾತಾಡೋಣ, ಆಮೇಲೆ ಬಂದು ಹೊರಗಡೆ ಬಂದು ಮಾತಾಡೋಣ, ಇಲ್ಲ ಕೋರ್ಟ್ಗೆ ಹೋಗೋಣ, ಕೇಸ್ ಹಾಕೋಣ, ನಡಿ ಅವನ ಮೇಲೆ, ಇಲ್ಲ ಅವ್ನಿಗೊಂದು ಕಂಪ್ಲೇಂಟ್ ಕೊಡೋಣ, ಒಳಗಾಕ್ಸೋಣ, ಈ ಥರ ಆಲೋಚನೆ ಇಲ್ವಾ? ಈ ರೀತಿ ಆಲೋಚನೆ ಇಲ್ವೇನ್ರಿ? ನಿನ್ನ ಮಾತಿಗೆ MLA ಹೆಂಗಂತಂದರೆ ನಿನ್ನ ಮಾತಿಗೆ ಎಲ್ಲ ಪೊಲೀಸ್ನವರು ತಲೆ ಬಾಗ್ತಾರಪ್ಪ. ಯಾಕೆಂದರೆ ಈಗ ಆಗಿರೋದೇ ಹಂಗೆ. MLA ಆಗ್ಬಿಟ್ಟಿದೆಯಾ ಹಂಗಂತ ನಿನ್ನ ಮೇಲೆ ಹಾಕೋ ಕೇಸ್ನಿಗೆ ಅವ್ರಗಳ ಮೇಲೆ ಹಾಕ್ಸಿದೀಯ. ನಿನ್ನ ಮೇಲೆ ಹಾಕ್ಬೇಕಾಯ್ತು ವಾಲಂಟ್ರಿಯಾಗಿ. ಆವಾಗ ಅವ್ನು ನಿಜವಾದ ಪೊಲೀಸ್ ಆದವನು ಏನು ಮಾಡ್ತಾನೆ? MLA ಮೇಲೆ ಆಗಬೇಕು. ಹೌದು, ಏಪ್ಪ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಿದ್ದಕ್ಕೇ ಜನ ಪ್ರಚೋದನೆ ಆದರು, ಎದ್ದು ಕುಣಿದ್ರು. ನಾಳೆ ದಿವಸ ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ತಿರ್ಕೊಂಡಿದ್ರೆ ಜಗಳಕ್ಕೆ, ಕುಸ್ತಿಗೆ, ಇದು ಎಷ್ಟು ಮಟ್ಟಿಗೆ ಹೋಗಿರೋದು? ಎಲ್ಲರೂ ಕೈಗೆ ತಗೊಂಡಿದ್ರೆ ಕಲ್ಲುಗಳನ್ನೀಗ ಏನಾಗಿರೋದು ಹೇಳಿ? ದೊಡ್ಡ ವಂತರಣೆ ಆಗಿರೋದು. ಬೇಕಾಗಿತ್ತ ಇದು? ಪುಲಕೇಶಿ ನಗರದಲ್ಲಿ ಆಯ್ತಲ್ಲ, ಆ MLA ಮನೆಗೆ ನುಗ್ಗಿ ಹೊಡೆದು ಅವನಿಗೆಲ್ಲ ಬೆಂಕಿ ಹಚ್ಚಿ, ಮತ್ತು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ, ಜನ ಈ ರಾಜಕಾರಣಿಗಳ ಹಿಂದೆ ಕಾಯ್ತಾ ಇರ್ತಾರೆ ಕೂತ್ಕೊಂಡು, ಏನಾರು ಆಗಲಿ, ಏನಾರು ಒಂದು ಮಾಡೋಣ ಅಂತ ಮಾಡಿಬಿಡ್ತಾರೆ. ಆಮೇಲೆ ಅನುಭವಿಸೋದು ಯಾರು? ನೀವೇ MLAಗಳೇ. ಆಗುತ್ತೆ, ಇವತ್ತಲ್ಲ ನಾಳೆ ನೀವು ಮಾಡ್ಕೊಳ್ಳೋದು ನಿಮ್ಮ ತಲೆಗೆ ನೀವೇ ತಗೋತೀರ ಇದನ್ನೀಗ. ಹಿಂಗಾಗಿದೆ. ಪ್ರದೀಪ್ ಈಶ್ವರ್ ಅವರು ತುಂಬ ಆಲೋಚನೆ ಮಾಡಬೇಕು, ತುಂಬ ಸುಧಾರಣೆ ತಗೋಬೇಕು. ಬೇರೆಯವರು ಎಲ್ಲ ಯಾವ ರೀತಿ ಮಾತಾಡ್ತಾರೆ, ನಾನು ಅದೇ ರೀತಿ ಮಾತಾಡಬೇಕು. ನಾನು ಒಂದು ಇನ್ಸ್ಟಿಟ್ಯೂಟ್ ನಡೀತಾ ಇದ್ದೀನಿ, ಇದನ್ನೀಗ ಟ್ಯೂಷನ್ ಇನ್ಸ್ಟಿಟ್ಯೂಟು. ನಾನು ಟೀಚರಾಗಿ ನಾನು ಕೆಲಸ ಮಾಡುವಾಗ ನಾನು ಯಾವ ರೀತಿ ಸಂಯಮದಿಂದ ಕೆಲಸ ಮಾಡ್ತೀನೋ, ನಾನು ಅದೇ ರೀತಿ ಜನರ ಜೊತೆ ವರ್ತನೆ ಮಾಡ್ತೀನಿ ಅನ್ನೋದು ಯೋಚನೆ ಬೇಡವಾ ಮಿಸ್ಟರ್ ಪ್ರದೀಪ್ ಈಶ್ವರ್? ಬೇಕೇನ್ರಿ ಇದು? ಪ್ರದೀಪ್ ಈಶ್ವರ್ ಅವರೇ, ನಿನ್ನನ್ನು ಹುಚ್ಚ ಅಂದರೆ ಇನ್ನೇನಂತಾರೆ? ಅದು ಹುಚ್ಚ ವೆಂಕಟ್ಗೆ ಹೋಲಿಕೆ ಮಾಡಿ ಹೇಳ್ತಾರೆ ನಿನ್ನ, ಹುಚ್ಚ ವೆಂಕಟ್ ಅಂತ. ಅವನು ಹಂಗೆ ಹುಚ್ಚ ವೆಂಕಟ್ ಬಾಯ್ ಕಿಚ್ಚಾಡ್ತಿದ್ದ, ಹಂಗೆ ಅವನಿಗೆ ಹುಚ್ಚ ಅಂತ ಇದ್ರು. ಅದೇ ರೀತಿ ನೀನು ಕುಡಿತಾ ಇದೀಯಪ್ಪ, ಹುಚ್ಚ ವೆಂಕಟ್ನ ಅಣ್ಣ ನೀನು, ಅವನ ತಮ್ಮ ನೀನು ಅಣ್ಣ. ಯಾಕೆಂದರೆ ಅವ ಬೇಕು, ನೀ ಬೇಡ ಈಗ. ಯಾಕೆಂದರೆ ಇಷ್ಟೊಂದು ಅವತ್ತರ ಮಾಡಿದ್ದೀಯ ಹಂಗಂದರೆ ನಿನ್ನಂಥ ಬುದ್ಧಿವಂತ ಈ ರಾಜ್ಯಕ್ಕೆ ಬೇಕಾದಷ್ಟು ನಮ್ಮ ಕಾಂಗ್ರೆಸ್ನಲ್ಲಿರ್ತಕ್ಕಂಥವ್ರು ಅಧ್ಯಕ್ಷರು ಯಾರು KPCC ಅಧ್ಯಕ್ಷರು ಕರೆಸಿ ಒಂದು ಮಾತಾಡಬೇಕಲ್ಲ. ಹಿಂಗೆಲ್ಲ ಮಾಡೋದು ಸರಿ ಇಲ್ಲ, ಸರಿಯಾದ ದಾರಿ ಮಾರ್ಗದಲ್ಲಿ ಹೋಗು, ಒಳ್ಳೆಯದಾಗಲ್ಲ ಇದನ್ನು, ಈ ಥರ ಅತಿರೇಕೆ ಮಾಡೋದು ಒಳ್ಳೆಯದಲ್ಲ ಅಂತ ಒಂದು ಕಡೆ ಮಾತು, ಒಂದು ಬೇರೆ ಇನ್ನೇನು ಬೇಡ. ನೀನು ಜಗಳ ಕಾಯಿ ಅಂತ ಹೇಳ್ಬೇಡ, ಜಗಳ ಕಾಯಬೇಡಪ್ಪ, ಸ್ವಲ್ಪ ತಾಳ್ಮೆಯಿಂದ ಇರೋಂಗಂತ ಹೇಳೋಕ್ಕೆ ಆಗಲ್ವಾ? DK ಶಿವಕುಮಾರನು ಹಂಗೆ 3 ವರ್ಷ ತುಂಬಿಸ್ಬಿಟ್ಟ ಅವನನ್ನಿಗೆ ಇಟ್ಕೊಂಡು. DK ಶಿವಕುಮಾರನು KPCC ಅಧ್ಯಕ್ಷನಾಗಿದ್ದೆ, ಈಗ ಮುಖ್ಯಮಂತ್ರಿ ಆದಮೇಲೆ ಆದ್ರೂ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಹೇಳಲಿಲ್ಲ. ನೀವಾದರೂ ಹೇಳ್ಬೇಕಲ್ವೇನ್ರಿ DK ಶಿವಕುಮಾರ್ ಅವರೇ? ಅಲ್ಲ, ಇದಕ್ಕೆ ತಾಳ್ಮೆ ಇರಲಪ್ಪ. ಒಂದೆರಡು ನಿಮಿಷ ನೀವು ಅದನ್ನೀಗ ನಿಧಾನಿಸಿ ಯೋಚನೆ ಮಾಡ್ಕೊಂಡು ಮಾತಾಡೋದು ಅಭ್ಯಾಸ ಮಾಡ್ಕೊಳ್ರಿ, ಹಿಂಗಂತ ಹೇಳೋಕ್ಕಾಗಲ್ವ? ಬೇರೆ ಇನ್ನೇನು ಕೇಳಲ್ಲ. ಏನೋ ಸಣ್ಣದಾಗಿ ಈಗ ಚಪ್ಪಲಿ ಎಸ್ತಿದ್ದಕ್ಕೆ ಓಕೆ, ಮತ್ತು ಬೇರೆ ಏನಾದರೂ ಎಸ್ತಿದ್ದರೆ ಏನು ಕತೆ ಆಗೋದು? ಎಷ್ಟು ಜಗಳ ಆಗೋದು, ಎಷ್ಟು ಗಲಾಟೆ ಆಗೋದು, ಎಷ್ಟು ದೌರ್ಜನ್ಯ ಆಗೋದು? ಸಣ್ಣ ವಿಷಯನೇ ದೊಡ್ಡದಾಗೋದು. ಇನ್ನೇನು ಅದಕ್ಕಾಗಿ ದೊಡ್ಡ ವಿಷಯನೂ ಯಾರು ಯೋಚನೆ ಮಾಡ್ಕೊಂಬರಲ್ಲ. ಅಲ್ಲಿ ನಡೀತಕ್ಕಂಥ ಇದರಲ್ಲಿ ಘಟನೆಯಲ್ಲಿ ಒಬ್ಬೊಬ್ಬನು ಒಂದೊಂದು ಥರ ತಲೆಗೊಬ್ಬೊಬ್ಬ ಮಾತಾಡಿಕೊಂಡು ಮಾಡ್ತಾರೆ. ಅದರಲ್ಲಿ ತಪ್ಪೇನಿದೆ? ಅವ್ರು ತಪ್ಪು ಅಂತೂ ಹೇಳೋಕ್ಕಾಗಲ್ಲ, ಇಲ್ಲ ನಿಮ್ಮನ್ನ ಸರಿ ಅಂತ ಒಪ್ಕೊಳ್ಳೋಕ್ಕಾಗಲ್ಲ.
ಇಲ್ಲ ನೀವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನೀವೂ ಹಾಗೆ ಅಸಂದರ್ಭವಾಗಿ ಮಾತಾಡ್ತೀರಾ, ಅವರು ಹಂಗೆ ಅಸಂದರ್ಭವಾಗಿ ಮಾತಾಡ್ತಾರೆ. ಅದಕ್ಕೂ ಇವ್ರಿಗೂ ನಿಮ್ಗೆ ಏನು ವ್ಯತ್ಯಾಸ ಹೇಳಿ? ಏನೂ ವ್ಯತ್ಯಾಸ ಇಲ್ಲ. ಅಲ್ಲಪ್ಪ, ನೀನು ಮುಂದೆ ಇನ್ನೂ ಒಂದು 4-5 ಸತಿ MLA ಆಗಬೇಕು, MP ಆಗಬೇಕು, ಇಲ್ಲ ಪಾರ್ಟಿನಲ್ಲಿ ಏನೋ ಡಿ ಕೆ ಶಿವಕುಮಾರ್ ನಿನ್ನ ಮಂತ್ರಿ ಮಂಡಲಕ್ಕೆ ಸೇರಿಸ್ಕೋಬೇಕಾಗಿತ್ತು. ನೀನು ಈಗಲೇ ಈ ಥರ ಎಲ್ಲ ಗಬ್ಬೆಲ್ಲ ಎಬ್ಬಿಸ್ಕೊಂಡ್ರೆ ಈ ಥರ ಗಬ್ಬೆ ಎಬ್ಬಿಸ್ಕೊಂಡ್ರೆ ಅವ್ರು ಕೊಡ್ತಾರೆ ಅಂತನಾ? ಇದ್ರೂ ಇರ್ಬೋದು. ಯಾಕೆಂದರೆ ಕಾಂಗ್ರೆಸ್ ಪಾರ್ಟಿಲಿ ಅಂಥವ್ರಿಗೆ ಜಾಗ ಕೊಡೋದು. ಯಾರಿಗಾದ್ರು 4 ಕೇಸ್ ಇರಬೇಕು, 4 ಕೇಸ್ ಮಾಡ್ತಾ ಇರಬೇಕು ಅವಾಗವಾಗ, ಅಂಥವ್ರಿಗೆ ಅವ್ರು ಕೊಡೋದು. ಯಾಕೆ? ಸುದ್ದಿಲಿ ಇರಬೇಕಲ್ಲ. ಸುದ್ದಿಲಿ ಇದ್ದವನಿಗೆ ಮಂತ್ರಿನೂ ಕೊಡ್ತಾರೆ, MLA ಸೀಟ್ನೂ ಕೊಡ್ತಾರೆ. ಸುದ್ದಿಲಿ ಇಲ್ಲ ಅಂದರೆ ಯಾಕೆ ಕೊಡೋಕೆ ಹೋಗ್ತಾರೆ? ಹಾಗಾಗಿ ಇದೆಲ್ಲ ಏನಾಗಿದೆ ಹಂಗಂದರೆ, ಡಿ ಕೆ ಶಿವಕುಮಾರ್ ಗಮನಕ್ಕೆ ಬಂದಿದ್ದರೆ ಸ್ವಲ್ಪ ಕೂತು ಆಲೋಚನೆ ಮಾಡಿ ಅವನಿಗೊಂದು ಬುದ್ಧಿ ಹೇಳಿ ಸ್ವಾಮಿ ಅಂತ ಕೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರಿಗೆ. ನೀವು ಮುಖ್ಯಮಂತ್ರಿ ಆಗಿದ್ದೀರಾ, ಮುಖ್ಯಮಂತ್ರಿಯಾಗಿ ಇದನ್ನು ಹೇಳಿದ್ರೆ ತುಂಬ ಒಳ್ಳೆಯದು ಅಂತ. ಅಲ್ಲ, HD ಕುಮಾರಸ್ವಾಮಿ ಅವರು ಏನಾದ್ರು ತಪ್ಪು ಮಾಡಿದರೆ ಹೌದಪ್ಪ ಹಂಗಂತ ಹೇಳ್ಬೋದು. ಏನು ತಪ್ಪು ಮಾಡಿಬಿಟ್ರು? ಏನು ಯಾರು ಕೇಳ್ದಿದ್ದು? ವಿರೋಧ ಪಕ್ಷದಲ್ಲಿರುವಾಗ ಎಲ್ಲರನ್ನೂ ಖಂಡಿಸೋದು ಕ್ರಮ, ಅದು ಕಾನೂನಿನ ಕ್ರಮ. ಅದು ಅವ್ರು ಖಂಡಿಸ್ಲಿಲ್ಲ ಹಂಗಂತಂದರೆ ನೀವು ಇನ್ನಷ್ಟು ಬೆಳ್ಕೊಂಡು ಹೋಗ್ತಾ ಇರ್ತೀರಪ್ಪ ಮುಂದಕ್ಕೆ. ಅದಕ್ಕೆ ಅವ್ರು ಖಂಡಿಸೋದೇ ಬೇಡವಾ? ಅಲ್ಲ ರೀ, ಡಿ ಕೆ ಶಿವಕುಮಾರ್ ಅವರೇ, ಯೋಚನೆ ಮಾಡಿ. ನೀವು ಹಂಗೆ ಮಾತಾಡ್ತಾ ಇರ್ತೀರ ಒಂದೊಂದು ಸತಿಗೆ. ನೀವು ಒಂದು 10 ನಿಮಿಷ ಆಲೋಚನೆ ಮಾಡಿಬಿಟ್ಟು ಮಾತಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಕಾಂಗ್ರೆಸ್ಸೇ ಇರೋದು ಹಿಂಗೆ, ಗೊತ್ತು ಎಲ್ಲರಿಗೂ, ನಮಗೂ ಗೊತ್ತು. ನಾವು 50 ವರ್ಷದಿಂದ ಇದೇ ಕರ್ನಾಟಕದಲ್ಲೇ ಇದ್ದೀವಿ. ಆದ್ರೂ ನಾನು ಹೇಳೋದೇನು ಗೊತ್ತಾ ನಿಮ್ಗೆಲ್ಲರಿಗೂ, ಒಂದು ಕಿವಿ ಮಾತು, ತಾಳ್ಮೆ ಇರಲಿ. ನೀವು ಯಾರದೇ ವಿಷಯ ಇದ್ರೂ 2 ನಿಮಿಷ ತಲೆಗೆ ಮತ್ತು ಮನಸ್ಸಿಗೆ ಅವನು ಹೇಳಿದ್ದು ಯಾಕೆ ಹೇಳ್ದ, ಏನಕ್ಕೆ ಹೇಳ್ದ ಅಂತ ಯೋಚನೆ ಮಾಡಿ ಮಾತಾಡಿದ್ರೆ ಈ ಜಗಳಗಳು, ಕಲಹಗಳು ಆಗೋದೇ ಇಲ್ಲ. ಮತ್ತು ಇನ್ನೊಂದೇನು ಗೊತ್ತಾ, ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಇಬ್ಬರೂ, ವಿರೋಧ ಪಕ್ಷದವನು ಇಲ್ಲ ಹಂಗಂದರೆ ಆಡಳಿತ ಪಕ್ಷದವನಿಗೆ ಬೆಲೆ ಇರೋಲ್ಲ. ಆಡಳಿತ ಪಕ್ಷದವನಿಗೆ BJP ಇಲ್ಲ, ವಿರೋಧ ಪಕ್ಷ ಇಲ್ಲ ಹಂಗಂದರೆ ಏನು ವ್ಯಾಲ್ಯೂ ಇರ್ತದೆ? ಮತ್ತು ಯಾರು ನಿನ್ನನ್ನು ಕೇಳಿಸೋದು, ಯಾರು ನಿನಗೆ ಖಂಡಿಸೋದು? ಖಂಡಿಸೋಕ್ಕಾದ್ರೂ ಒಬ್ಬ ವ್ಯಕ್ತಿ ಬೇಕಲ್ವ? ಅಲ್ಲ ಪ್ರದೀಪ್ ಈಶ್ವರ್, ಏನೋ ಇಷ್ಟು ನಾನು ತಿಳಿದಿದ್ದೀನೀಗ ನಾನು ಹೇಳಿದ್ದೀನಪ್ಪ. ಇದಕ್ಕೆ ಮುಂಚೆ ಸಂಬಂಧಪಟ್ಟಂತೆ ನೀನು ಏನು ಇದು ಮಾಡ್ತೀಯ ಇದು ಮಾಡು. ಆ ಪತ್ರಕರ್ತರು ಹಂಗೆ ಇದ್ದಾರೆ, ಅವ್ರು ಮಾತಾಡೋದೆಲ್ಲ ನೀನು ಕೇಳಿಸ್ಕೊಂಡ್ರೆ ನೀನು ಇನ್ನೂ ಹುಚ್ಚ ಆಗ್ಬಿಡ್ತೀಯ. ಅರ್ಥ ಆಯ್ತಾ? ಅವ್ರಿಗಾದ್ರೂ, ಪತ್ರಕರ್ತರಿಗಾದ್ರೂ ನಾವು ಹಿಂಗೆ ಮಾತಾಡಬೇಕು, ಈ ಥರ ಮಾಡಬೇಕು ಅಂತ ಏನೂ ಇಲ್ಲ. ಅವರು ಅದೇ ಹೇಳ್ತಾ ಇರ್ತಾರೆ, ನೀವು ಅದೇ ನಡ್ಕೊಂಡು ಹೋಗ್ತಾ ಇದ್ದೀರ. ಸಮಾಜಕ್ಕೆ ತೊಂದರೆ ಆಗ್ತಾಯಿದೆ. ಸಮಾಜದಲ್ಲಿ ಅಕ್ಕಪಕ್ಕ, ನಿಮ್ಮ ಸುತ್ತಮುತ್ತ, ಸಮಾಜ ಅಂದರೆ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ನಡೆದಾಡೋರಿಗೆಲ್ಲರಿಗೂ ವೈಬ್ರೇಟ್ ಆಗುತ್ತೆ. ಆ ವೈಬ್ರೇಟ್ನಿಗೆ ತಪ್ಪಿಸಿ ಅಂತ ನಾನು ಹೇಳ್ತೀನಿ. ಇಷ್ಟು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.